ಇವತ್ತು ನಾವು ಬೆಳಿಗ್ಗೆ ಹೊರಡಿದ್ದೇವೆ. ಬೆಳಿಗ್ಗೆ ರೆಡಿ ಆಗ್ಬೇಕಿತ್ತು, ಬೇಗ 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 ರೆಡಿ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡದ್ದು, ಆದ್ರೆ ಆಗ್ಲಿಲ್ಲ. ನೋಡಿ, ಬೇಗ ಬೇಗ ರೆಡಿ ಆಗ್ಬೇಕಂತ ಹೇಳಿ ಹೇಳುವಾಗ ಲೇಟ್ ಆಯ್ತು. ಮತ್ತೆ ನಮ್ಗೆ ಎಡಿಟಿಂಗ್ ವರ್ಕ್ ಉಂಟಲ್ಲ, ಹಾಗೆ ಎಡಿಟಿಂಗ್ ವರ್ಕ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿ ಬಿಟ್ಟೆವು. ಅವಲಕ್ಕಿದು ಒಂದು ಉಪ್ಕರಿ ಮಾಡಿದೆ ಅಂತ ನಾನೇ ಮಾಡಿದ್ದು, ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಸ್ಬೆಂಡ್. ಅವಲಕ್ಕಿದು ಉಪ್ಕರಿ ಮಾಡಿದೆ, ಅದು ಮಾಡಿ ಆದ ಮೇಲೆ ಮತ್ತೆ ಎಡಿಟಿಗೆ ಕೂತೇವೆ. ಬೆಳಿಗ್ಗೆ ನಾವು ಹೊರಡ್ಬೇಕು ಅಂತ ಆದ್ರೆ ಸ್ವಲ್ಪ ಲೇಟ್ ಕೂಡ ಆಯ್ತು. ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿ ಗೊತ್ತುಂಟ, ಇವತ್ತು ನಾವು ಕಾರ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಹೊಸದಾದ ಕಾರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಹಾಗೆ ಬಾಳಿಕೆ ಆಗ್ತದೆ ಫ್ರೆಂಡ್ಸ್, ಹಾಗೆ ಖುಷಿಯಾಗಿ ಬಾಳಿಕೆ ಕೂಡ ಆಗ್ತದೆ. ಇಲ್ಲಿ ಹೇಳ್ತೇನೆ ಒಂದು ನಿಮಿಷ. ಹಾಗೆ ಒಂದು ಹೊಸದಾದ ಕಾರ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ನಾವೆಲ್ಲರೂ ಕೂಡ. ಯಾಕೆ ಹೇಳಿದ್ರೆ ನಮ್ಮ ಹಳೆ ಕಾರಿಗೆ 13 ವರ್ಷ ಆಯ್ತು, ಇನ್ನು ಅದನ್ನು ಕೊಡುವ ಅಂತೇಳಿ ನಿರ್ಧಾರ ಮಾಡಿದೆ. ನನ್ನ ಯಜಮಾನರು ನಿರ್ಧಾರ ಮಾಡಿದ್ದಾರೆ, ಇವರೇ ಒನ್ನಿಂಟಲ್ಲಿ ಗಿರೀಶ್ ಕುಮಾರ್. ಇದು ನನ್ನ ಹೊಸ ಡ್ರೆಸ್, ಇದನ್ನು ತೋರಿಸ್ಲಿಲ್ಲ. ನಾನು ಹೇಳಿದ್ದೇನೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳಿದ್ದೇನೆ, ಯಾವುದೇ ಡ್ರೆಸ್ ಹಾಕುವಾಗ ನಾನು ತೋರಿಸ್ತೇನೆ ಹೊಸ ಡ್ರೆಸ್ ಅಂತ. ಇವತ್ತು ವೇರ್ ಮಾಡಿದ್ದೇನೆ ನೋಡಿ. ಇದು ನ್ಯೂ ಡ್ರೆಸ್ ನೋಡಿ, ಹೀಗೆ ಅಂಬ್ರೆಲ್ಲ ಟೈಪ್. ತುಂಬಾ ಮಂದಿ ಇಷ್ಟಪಡ್ತೀರಿ. ಹಾಗೆ ನಿನ್ನೆ ನಂದು ಅಪ್ಲೋಡ್ ಆದ ಬ್ಲಾಗ್ಸಿಗೆ 3 ಕಮೆಂಟ್ಸ್ ಎಂತ ಬಂದಿದ್ದು ಗೊತ್ತುಂಟ. ಮ್ಯಾಮ್ ನಿಮ್ಮ ಡ್ರೆಸ್ ಸೂಪರ್ ಉಂಟು, ಎಲ್ಲಿಂದ ಪರ್ಚೇಸಿಂಗ್ ಮಾಡ್ತೀರಿ, ತುಂಬಾ ಚಂದ ಕಾಣ್ತೀರಿ. ಹೆಚ್ಚಾಗಿ ನಾನು ಟ್ರೆಂಡ್ಸ್ ಇಂದಲೇ ತೆಗಿತೇನೆ, ಆದ್ರೂ ರೇಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕೂಡ ಮೆಟೀರಿಯಲ್ ಒಳ್ಳೆ ಇರ್ತದೆ, ಮತ್ತೆ ಬ್ರಾಂಡೆಡ್ ಕ್ವಾಲಿಟಿ ಮತ್ತೆ ಒಳ್ಳೇದಿರ್ತದೆ. ಸೊ ಅದಕ್ಕೋಸ್ಕರ ನೋಡಿ ನನ್ನ ಡ್ರೆಸ್ ನೋಡಿ ನೋಡಿ. ಅಂಬ್ರೆಲ್ಲ, ಅದು ಅಂಬ್ರೆಲ್ಲ ಇದ್ರೆ ಮಾತ್ರ ಹೀಗೆ ಆಗುದು, ಬಾಕಿ ಡ್ರೆಸ್ ಆಗುದಿಲ್ಲ. ನೋಡಿ ಅಂಬ್ರೆಲ್ಲ ಆದ್ರೆ ಕೊಡೆ. ಬನ್ನಿ ಸ್ಟೇಜಿಗೆ ಬನ್ನಿ, ಮಾತಾಡಿ, ಎರಡು ಮಾತಾಡಿ. ಹಾಗೆ ನಾವು ಇನ್ನು ಹೊರಡ್ಬೇಕು. ಇನ್ನು ಮತ್ತೊಂದು ಎಂತಂತ ಹೇಳಿದ್ರೆ, ನನ್ನೊಂದು ಹೊಸ ಸಾರಿ ತೆಗ್ದಿದ್ದೇನೆ ಆನ್ಲೈನ್ ಇಂದ. ಸೊ ಅದು ತುಂಬಾ ಚಂದ ಉಂಟು, ಲೈಟ್ ವೈಟ್ ಆಗಿ. ಅದನ್ನು ಟೈಲರ್ ಅಲ್ಲಿ ಕೊಡ್ಲಿಕ್ಕೆ ಹೋಗುವ ಒಂದು ಕಾರ್ಯಕ್ರಮ ಉಂಟು, ಅದು ಬರುವಾಗ ಮಾಡುದು. ಮತ್ತೆ ಬೆಳಿಗ್ಗೆ ನೋಡಿ, ಬೆಳಿಗ್ಗೆ ನಾವು ಬೇಗ ಬೇಗ ಹೊರಟದು, ಬೇಗ ಹೋಗ್ಬೇಕಂತೇಳಿ, ಆದ್ರೆ ಆಗುದೇ ಇಲ್ಲ. ಯಾಕೆ ಆಗುದಿಲ್ಲ ಅಂತೇಳಿ, ನಮ್ಗೆ ಟೈಮಿಗೆ ಸಹ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಹಸ್ಬೆಂಡ್ ಬಾಕಿ ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ರು, ನಮ್ಗೆ ಎಡಿಟಿಂಗ್ ಕೂಡ ಇರ್ತದಲ್ಲ. ಹಾಗೆ ಬೆಳಿಗ್ಗೆ ನಾವು ಎಡಿಟಿಂಗ್ ನಾನು ಮತ್ತೆ ಒಳಗೆ ಕೂತ್ಕೊಂಡೆವು, ಸ್ವಲ್ಪ ಟೈಮ್ ಆಯ್ತು, ಇಷ್ಟೊತ್ತಾಯ್ತು. ಮತ್ತೊಂದು ಗುಡ್ ನ್ಯೂಸ್ ಉಂಟು ಫ್ರೆಂಡ್ಸ್, ಎಂತ ಗೊತ್ತುಂಟ, ನಮ್ದು ಫೇಸ್ 50K ಫಾಲೋವರ್ಸ್ ಆಗಿದೆ. ಮೊನ್ನೆ ಆಗಿದೆ. ಈ ವಿಡಿಯೋ ಬರೋ ಸ್ವಲ್ಪ ಲೇಟ್ ಆಗ್ತದೆ, ಆದ್ರೆ ನಮ್ದು 50K ಮೊನ್ನೆ ಆಗಿದೆ ಫೇಸ್ಬುಕ್ ಅಲ್ಲಿ ಫಾಲೋವರ್ಸ್. ಹಾಗೆ ಕಂಗ್ರಾಚುಲೇಷನ್. 4 ಇವತ್ತು ಪಾರ್ಟಿ ಉಂಟಂತೆ, ಎಲ್ಲ ಕ್ಲಾಪ್ ಕೊಡಿರಿ. ಎಲ್ಲರೂ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕ್ಲಾಪ್ ಕೊಡಿರಿ. ಒಂದೆರಡು ಗುಡ್ ನ್ಯೂಸ್. ಒಂದು ಹೊಸ ಕಾರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಹಾಗೂ ಫೇಸ್ಬುಕ್ ಅಲ್ಲಿ 50K ಫಾಲೋವರ್ಸ್ ಆದ್ರು. ಅದ್ರ ಬಗ್ಗೆ ಮಾತಾಡಿ. ಮತ್ತೆ ಟ್ರೀಟ್ ಅದ್ರ ಬಗ್ಗೆ ಪಾರ್ಟಿ ಉಂಟು. ಹೇಳಕ್ಕ 50 ನೀನು ನಿಂಗೆ ಪಾರ್ಟಿದು ಮಾತಾಡ್ಲಿಕ್ಕೆ ಬಿಟ್ಟು ಬೇರೆ ಎಂತೆಲ್ಲ ಯಾವ ಕೆಲಸ. ತಿನ್ನೋದ್ ಬಗ್ಗೆ ಗೊತ್ತಿರ್ಲೇಬೇಕಲ್ಲ, ಹೇಳಿ ನೀನೀಗ. ಈಗ ಹೊಸ ಕಾರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್, ಖುಷಿ ಆಗ್ತದೆ. ಆದ್ರೆ ಹಳೆ ಕಾರ್ ಕೂಡ ಬೇಜಾರಾಗ್ತದೆ. ಅಂದ್ರೆ ತುಂಬಾ ವರ್ಷ ನಮ್ಮೊಟ್ಟಿಗೆ ಇತ್ತಲ್ಲ, ನಾನ್ ಸಹ ಫಸ್ಟ್ ಡ್ರೈವಿಂಗ್ ಎಲ್ಲ ಕಲ್ತದ ಅದ್ರಲ್ಲಿ. ಸೊ ತುಂಬಾ ಮೆಮೊರೀಸ್ ಉಂಟು ಆ ಕಾರಲ್ಲಿ, ಕೊಡುವ ಬೇಜಾರಾಗ್ತದೆ. ಕೊಡ್ಬೇಡ, 2 ಕಾರ್ ಇರ್ಲಿ. ನನ್ಗೆ ಕೂಡ ತುಂಬಾ ದುಃಖ ಆಗ್ತದೆ. ಯಾಕೆ ಈಗ ನಾವೊಂದು ನಿಮ್ಮ ಅದೇ ಕೊಡ್ಬೇಡಿ, 2 ಕಾರ್ ಇರ್ಲಿ. ಹಾಗೆ ಅಂದ್ರೆ ಗೊತ್ತುಂಟ, ತುಂಬಾ ಎಮೋಷನಲ್ ಆಗ್ತದೆ. ಯಾಕೆ ಹೇಳಿದ್ರೆ ತುಂಬಾ ಪ್ರೀತಿಯಿಂದ ನಮ್ಮ ಜೊತೆ ಇತ್ತು, ಈಗ ನಮ್ಮ ಜೊತೆ ಉಂಟು. ಆದ್ರೆ ಇವತ್ತು ನಾವು ನೋಡ್ಲಿಕ್ಕೆ ಹೊಸ ಕಾರ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆದ್ರೂ ಕೊಡುವಾಗ ನಮ್ಮ ಒಂದು ತಳಮಳ ಹೇಗಿರ್ಬೋದು ಅಂತ ಹೇಳಿ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಅಷ್ಟು ಎಮೋಷನಲ್ ಆಗ್ತದೆ ನಮ್ಗೆ ಕೂಡ ಅಲ್ವಾ, ಅಂದ್ರೆ ನಮ್ಮ ಜೊತೆ ಇರ್ತದಲ್ಲ ಹಾಗೆ. ಹಾಗೆ ಆದ್ರೆ ಅದು ಮನೆ ಕಾಯ್ತಿತ್ತು ಅವರೇ ಕೂತ್ಕೊಂಡು. ಅದ್ರಲ್ಲಿ ತುಂಬಾ ನೆನಪುಗಳು ಉಂಟು, ತುಂಬಾ ನೆನಪುಗಳು. ಟಾಮಿಗೆ ಸಹ ಬೇಜಾರಾಗ್ಬೋದು, ನಾವು ಬರ್ತಿದ್ದು ಆ ಕಾರ್ದು ಹಾರ್ನ್ ಕಂಡಿದ್ದು. ಅಕ್ಕ ಈಗ 50K ಫಾಲೋವರ್ಸ್ ಆಯ್ತಲ್ಲ, ಇನ್ನೊಂದು ಮನದಾಳದ ಮಾತು ಹೇಳು. ಒಂದಲ್ಲ ಸ್ವಲ್ಪ ಹೇಳು. ನನಗೆ ಒಂದೇ ಅಲ್ಲ, ನೀ ಒಂದೇ ಹೇಳ್ತಿ, ಖುಷಿ ಆಯ್ತು ಅಷ್ಟೇ, ನಿಂದು ಅಷ್ಟರಲ್ಲೇ ಮುಗಿತದೆ. ಅದಕ್ಕೆ ಹೇಳು ಸ್ವಲ್ಪ. ಖುಷಿ ಆಯ್ತು ಫ್ರೆಂಡ್ಸ್, ನಮ್ಮ ಹಾರ್ಡ್ ವರ್ಕಿಗೆ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿದೆ ನಿಮ್ಮಿಂದ. ಥ್ಯಾಂಕ್ ಯು ಎಲ್ಲರಿಗೂ. ಹೌದಾ, ಎಲ್ಲ ನಿಮ್ಮಿಂದಲೇ ಸಾಧ್ಯ. ನಮ್ಮ ಪ್ರತಿಭೆಯನ್ನು ಮೆಚ್ಚಿಕೊಂಡು ನೀವು ಅಂದ್ರೆ ಒಳ್ಳೆ ರೀತಿ ನಮ್ಮನ್ನು ಬೆಳೆಸಿದ್ದೀರಿ. ನಿಮ್ಮ ಪ್ರೀತಿ ಗೌರವ ನಮ್ಗೆ ತುಂಬಾನೇ ಸಿಕ್ಕಿದೆ. ಇದೇ ರೀತಿ ಕೊನೆ ತನಕ ಇರ್ಲಿ ಫ್ರೆಂಡ್ಸ್. ನಿಮ್ದು ತುಂಬಾ ಸಂತೋಷ ಆಗ್ತದೆ. ನಮ್ಮ ಪ್ರತಿಭೆಯನ್ನು ತುಂಬಾ ಮೆಚ್ಚಿಕೊಂಡು ಹೆಚ್ಚಿನ ಫಾಲೋವರ್ಸ್ ಎಲ್ಲ ಆಗಿದ್ದೀರಿ. ತುಂಬಾ ಖುಷಿ ಆಯ್ತು, ನೀವೆಲ್ಲ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ ತನಕ 50K ತನಕ ತಂದದ್ದು ನೀವೇ, ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದು ನೀವೇ. ಇನ್ನು ಎತ್ತರಕ್ಕೆ ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ.
ಇದೇ ರೀತಿ ಪ್ರೀತಿಯನ್ನು ಕೊಡ್ತಾನೆ ಇರಿ. ಇಷ್ಟು ಮಾತ್ರ ಅಲ್ಲ, ಇನ್ನು ಕೂಡ ನಮ್ಗೆ 100K ಫಾಲೋವರ್ಸ್ ಆಗೋ ತನಕ ನಿಮ್ಮ ಪ್ರೀತಿ 100K ಜಾಸ್ತಿ ಆಗೋ ತನಕ ನಿಮ್ಮ ಪ್ರೀತಿಯನ್ನು ಕೊಡ್ತಾ ಇರು ಫ್ರೆಂಡ್ಸ್. ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ, ಗೌರವ. ಹಾಗೆ ನಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡು ಉನ್ನತ ಶಿಖರಕ್ಕೆ ನಮ್ಮನ್ನು ಏರಿಸಿದಿರಿ. ಇನ್ನು ಕೂಡ ಶಿಖರಕ್ಕೆ ಇನ್ನು ಕೂಡ ಏರ್ತಾನೆ ಇರ್ಬೇಕು. ಹಾಗೆ ನಾವು ಹಾಗೆ ಹಾಗೆ ನಾವು ಹೊರಡ್ತೇವೆ. ಇನ್ನು ನಾವು ಅಲ್ಲಿ ಎಲ್ಲ ಕಾರ್ ನೋಡ್ಲಿಕ್ಕೆ ಉಂಟು. ಹೊಸ ಕಾರನ್ನು ನೋಡಿ ನಿಮಗೆ ಸಹ ತೋರಿಸ್ತೇವೆ. ನಾವು ಮತ್ತೆ ನಮ್ಮ ಡಿಸಿಷನ್ ಎಲ್ಲ ನಿಮಗೆ ಸಹ ಹೇಳ್ತೇವೆ, ಅಪ್ಡೇಟ್ ಕೊಡ್ತಾ ಇರ್ತೇವೆ. ಮತ್ತೆ ಗಮ್ಮತ್ತು ಪಾರ್ಟಿ ಉಂಟು ಮಧ್ಯಾಹ್ನ. ಅದೇ ನಮ್ದು ಕೇಕ್ ಎಲ್ಲ ಕಟ್ಟಿಂಗ್ ಮಾಡ್ಲಿಲ್ಲ. ಕೇಕ್ ಕಟ್ಟಿಂಗ್ ಮಾಡೋದು ಬೇಡ ಅಂತ ಹೇಳಿ ಈಗ ಒಂದು ಪಾರ್ಟಿ ಮಾಡ್ತಾ ಇದ್ದೇವೆ. ನಾವೇ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಬರ್ತೇವೆ. ನೋಡಿ ಮಮ್ಮಿದು ಹೊಸ ಚಪ್ಪಲ್ ವೆಡ್ಡಿಂಗ್ ಆನಿವರ್ಸರಿ ಡ್ಯಾಡಿ ತೆಗೆದು ಕೊಟ್ಟದ್ದು. ಆದ್ರೂ ವೆಡ್ಡಿಂಗ್ ಆನಿವರ್ಸರಿಗೆ ಮಾತ್ರ ಹಾಕ್ಲಿಲ್ಲ. ವೆಡ್ಡಿಂಗ್ ಆನಿವರ್ಸರಿ ತುಂಬಾ ದಿನ ಆಗಿದೆ, ಆದ್ರೂ ಕೂಡ ಅವರು ಈಗ ಹಾಕ್ತಿದ್ದಾರೆ. ಬಟ್ ಸ್ಟಿಲ್ ಫೈನ್. ಇವಳು ಇರ್ಲಿಲ್ಲ ಸ್ವಲ್ಪ ಹೊತ್ತು. ಚಿನ್ನ ಎಲ್ಲಿಗೆ ಹೋದ್ಲು? ನಮ್ಮ ಐಡಿಯಲ್ಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋದ. ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋದ ಐಡಿಯಲ್ಲಿ. ಅದು ಅಲ್ಲ, ಐಸ್ ಕ್ರೀಮ್ ತಿನ್ಲಿಕ್ಕೆ ಅಂತಿದ್ದ. ನೀನು ದೂರ ಹೋದದ್ದು ಹೇಳಿ. ಈಗ ಐಡಿಯಲ್ಲಿ ಹೋದ ನನ್ನೊಬ್ರು ಸೀನಿಯರ್ ಅವರ ಲಾಸ್ಟ್ ಇಯರ್ ಬುಕ್ ಅನ್ನು ಒಂದು ಶಾಪ್ ಅಲ್ಲಿ ಇಟ್ಟಿದ್ರು. ಹಾಗೆ ಅಲ್ಲಿಂದ ನಾನು ಕಲೆಕ್ಟ್ ಮಾಡ್ಲಿಕ್ಕೆ. ಆ ಶಾಪ್ ಹೆಸರು ಐಡಿಯಲ್ಲ. ಮತ್ತೆ ಅಮ್ಮ ಐಡಿಯಲ್, ನಾಗೇಶ್ ಐಡಿಯಲ್ ಅಂತ ಐಸ್ ಕ್ರೀಮ್ ಪಾರ್ಲರ್ ಅದು ಐಡಿಯಲ್ ಅಂತ ಹೆಸರು. ಅದ್ರದ್ದು ಶಾಪಿನ ಹೆಸರು ಎಷ್ಟು ಚಂದ ಅಲ್ಲ ಹೆಸರು, ಐಡಿಯಲ್ ಅಂತ. ಹಾಗೆ ಹಾಗೆ ಒಂದೊಂದು ಹೆಸರು ತುಂಬಾ ಕೇಳಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಕಾರನ್ನು ಲೋನ್ ನಲ್ಲಿ ತೆಗೆಯುದು ನಾವು. ಈಗ ಕಾರಿಗೆ ಲೋನ್ ಸಿಗ್ತದಲ್ಲ. ಚಿನ್ನ ಯಾವ ಇದು ಕಂಪನಿ ಚಿನ್ನ ಕಾರ್ ಬೇಕಾಗಿದ್ದು? ನಂಗೆ ಇದು ತಾರ್. ಅದು ಇದು ಟಾರ್ ಹೇಳಿದ್ರೆ ಅಂತ ಗೊತ್ತುಂಟಾ ಕನ್ನಡದಲ್ಲಿ? ರೋಡಿಗೆ ಹಾಕ್ತಾರಲ್ಲ ಡಾಂಬರ್. ತಾರ್ ಅಲ್ಲ, ನಾನು ತಾರ್ ಹೇಳಿ. ಅದನ್ನು ಡಿಸೈನ್ ಮಾಡಿದ್ದು ಒಬ್ಬಳು ಹುಡುಗಿ ಅಂತ ಗೊತ್ತುಂಟು. ಹೌದಾ? ಅದು ಸರಿ, ನೀ ಹೇಳಿದ್ದು ಕರೆಕ್ಟ್. ನಾನು ಕೂಡ ಕೇಳಿದ್ದೇನೆ. ನಾನು ಕೂಡ ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾವೀಗ ಫೋನ್ ತೆಗೆದ ಕೂಡಲೇ ಹೆಲೋ ಅಂತ ಹೇಳ್ತೇವೆ. ಅದು ಯಾಕೆ ಹೇಳಿ? ಅದ ನೀನು ಇನ್ನೊಬ್ಬ ತೆಗ್ದವ ಇದ್ದಾನಿಲ್ವ? ಅದು ಆಕ್ಚುಲಿ ಒಬ್ಬಳು ಹುಡುಗಿ ಹೆಸರು, ಅದು ಹೆಲೋ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತದಲ್ಲ ನೋಡಿ. ಮಕ್ಕಳು ಎಷ್ಟು ಶಾರ್ಪ್ ಇದ್ದಾರೆ. ಕೈ ಬೆರಳಲ್ಲೇ ಜಗತ್ತು. ದೊಡ್ಡವರಿಗೆ ಹೇಳಿ ಕೊಡ್ಬೇಕು ಹೇಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನು ನೋಡಿ ಕಲಿತಾರೆ ಮಕ್ಕಳು. ಒಳ್ಳೇದು, ಒಳ್ಳೊಳ್ಳೆ ವಿಷಯಗಳನ್ನು ಕಲಿತಾರಲ್ಲ. ನಮ್ಗೆ ಗೊತ್ತಿರುವುದಿಲ್ಲ, ನಮ್ಗೆ ಗೊತ್ತಿರುವುದಿಲ್ಲ. ನಾವು ಮಕ್ಕಳಿಂದ ಕಲಿಬೇಕು ನೋಡಿ. ಹಾಗೆ ಮತ್ತೆ ಹಸಿವೆ ಆಗ್ತದಲ್ಲ ನಮ್ಗೆ. ಇವತ್ತು ಎಂತೆಲ್ಲ ಫ್ರೆಂಡ್ಸ್ ತಿಂದ್ರಿ ಅಂದ್ರೆ ಉದ್ದಿನ ದೋಸೆ ಇತ್ತು ಬೆಳಿಗ್ಗೆ ತಿಂದದ್ದು. ಬೆಳಿಗ್ಗೆ ಅಂದ್ರೆ ಇವರು ತಿಂದ್ರು ಉದ್ದಿನ ದೋಸೆ. ನಮ್ಗೆ ಬೇಡ ಆಯ್ತು ಉದ್ದಿನ ದೋಸೆ. ನಾವು ಅವಲಕ್ಕಿ ಮಾಡಿದೆವು. ಅವಲಕ್ಕಿ ಮಾಡಿದ್ದು ಅವಲಕ್ಕಿ ಫಸ್ಟ್ ಅಂತ ಹೇಳಿದ್ ನೀವು? ಅವಲಕ್ಕಿ ಮಾಡಿದ್ದು ನಾವು ಅವಲಕ್ಕಿ ಮಾಡಿದೆವು. ಆದ್ರೂ ಅದು ಹೊಟ್ಟೆ ಗಟ್ಟಿ ಆಗುದಿಲ್ಲ. ಒಮ್ಮೆ ತಿನ್ಬಹುದು ಅಷ್ಟೇ. ಹಸಿವೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಕಡೆ ಬಾಳೆಹಣ್ಣು ಕೂಡ ಖಾಲಿ ಆಗಿದೆ. ನಿನ್ನೆ ಇವರಲ್ಲಿ ಹೇಳಿದ್ರು ಬಾಳೆಹಣ್ಣು ತನ್ನಿ ಅಂತ. ಅವರು ಮಾವಿನ ಹಣ್ಣು ಹೇಳಿದಕ್ಕೆ ಮಾವಿನ ಹಣ್ಣು ಹಿಡ್ಕೊಂಡು ಬಂದಿದ್ದಾರೆ ಅವರು. ಹಾಗೆ ಕೆಲವರು ಮಾವಿನ ಹಣ್ಣನ್ನು ಕೂಡ ತಿಂತಾರೆ ಬೆಳಿಗ್ಗೆ ಇದಕ್ಕೆ ತಿಂಡಿ ಒಟ್ಟಿಗೆ. ಗೊತ್ತುಂಟಾ? ಮಾವಿನ ಹಣ್ಣನ್ನು ಸಹ ನಾವು ತಿನ್ಬಹುದಿತ್ತಲ್ಲ ಚಿನ್ನು. ಅವಲಕ್ಕಿ ಜೊತೆಗೆ ಮಾವಿನ ಹಣ್ಣನ್ನು ತಿನ್ಬೇಕಿತ್ತು, ಒಳ್ಳೇದಾಗ್ತದೆ. ಎಲ್ಲೆಲ್ಲ ನೋಡಿದರು 10th ಮಕ್ಕಳ ಫಲಿತಾಂಶ. ಅಕ್ಕನ ರಿಸಲ್ಟ್ ಕೂಡ ತುಂಬಾ ಖುಷಿ ತಂದಿದೆ ನಮ್ಗೆಲ್ಲ. ಚಿನ್ನು ಅಕ್ಕನ ರಿಸಲ್ಟ್ ಹೌದು. ಹಾಗೊಂದು ನೋಡ್ಬೇಕು ನಮ್ಮದು ರಿಸಲ್ಟ್ ಮಾಡುದು ನಾವು. ಯಾವಾಗೊಮ್ಮೆ ಎಂತ ಆಗ್ತದೆ ಅಂತ ರಿಸಲ್ಟ್. ಪೇಪರ್ ಮತ್ತೆ ಬ್ಯಾನರ್ ಅಲ್ಲಿ ಎಲ್ಲ ಅವಳ ಫೋಟೋ ಬಂದಿತ್ತು. ಅಕ್ಕದು ಮತ್ತೆ ಯಾರು? ಅಕ್ಕದ ಫೋಟೋ ಮಿಂಚಿ. ಹಾಗೆ ಎಂತ ಖುಷಿ ಅಲ್ಲ, ಒಂದು ಪೇರೆಂಟ್ಸಿಗೆ ತುಂಬಾ ಖುಷಿ. ಹಾಗೆ ನಾನು ಎಂತ ಗಿಫ್ಟ್ ಕೊಟ್ಟದ್ದು ಅಕ್ಕನಿಗೆ ನಾವು ಗೊತ್ತಿಲ್ಲ, ನೆನಪಿಲ್ಲ ಪಾಪ. ಏನಿಲ್ಲ ಗಿಫ್ಟ್ ಇಲ್ಲ, ಗಿಫ್ಟ್ ಏನಿಲ್ಲ. ಪಾರ್ಟಿ ಗಮ್ಮತ್ತು ಪಾರ್ಟಿ. ಅವಳಿಗೆ ಊಟ ಕೊಟ್ರಾಯ್ತು, ಗಮ್ಮತ್ತು. ಅವಳಿಗೆ ತಿನ್ಲಿಕ್ಕೆ ಕೊಟ್ರಾಯ್ತು, ನನ್ನ ಮಗಳಿಗೆ ಸ್ವೀಟಿಗೆ. ಹೌದು, ತಿನ್ಲಿಕ್ಕೆ ಕೊಟ್ರಾಯ್ತು, ಬೇರೆ ಏನ್ ಕೇಳುದಿಲ್ಲ ಅವಳು. ಚಿನ್ನಿಗೆ ಈ ಸಲ 10th
ಚಿನ್ನದ ಫಲಿತಾಂಶ ಎಕ್ಸಾಮ್ ಆಗಿಲ್ಲ, ನೀವು ಫಲಿತಾಂಶ ಕೊಡಿದ್ದೀರಿ. ಓಕೆ ಫ್ರೆಂಡ್ಸ್, ಇನ್ನು ನಾವು ಮುಂದೆ ಸಿಗುವ. ನಾವೀಗ ಬಂದು ಮುಟ್ಟಿದ್ದೆವು ಫ್ರೆಂಡ್ಸ್, ಇನ್ನು ಒಳಗೆ ಹೋಗಿ ನೋಡಿ. ನಾವೀಗ ರೀಚ್ ಆಗಿದೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಬ್ಬರು ಮಾತಾಡಲಿಕ್ಕೆ ಬರ್ತಾರೆ ಮೀಟಿಂಗ್ ಅಲ್ಲಿ. ಸ್ವಲ್ಪ ವೇಟ್ ಮಾಡಿ ಬರ್ತಾರೆ, ಫೋನ್ ಮಾಡಿ ಬಂದು. ನಾವೀಗ ಕಾರ್ ಟ್ರಯಲ್ಗೆ ನೋಡಲಿಕ್ಕೆ ಬರ್ತಾ ಇದ್ದೇವೆ. ಸೊ ನೋಡಿ, ಇಲ್ಲಿ ನಮ್ಗೊಂದು ಗುಡ್ ನ್ಯೂಸ್ ಬಂತು. ಯಾಕೆ ಹೇಳಿದ್ರೆ ಚಿನ್ನ ಆಲ್ ಆಫ್ ಸಡನ್ಲಿ ಮೊಬೈಲ್ ಆನ್ ಮಾಡುವಾಗ ಇವಳ ರಿಸಲ್ಟ್ ಬಂದಿದೆ. ಇಲ್ಲಿ ನಾವು ಟಾಟಾ ಶೋರೂಮಲ್ಲಿ ಇದ್ದೀವಿ. ಸ್ವೀಟ್ ಇದು ರಿಸಲ್ಟ್ ಬಂತು, ಡಿಸ್ಟಿಂಕ್ಷನ್ ಬಂದಿದ್ದಾವೆ. ಹಾಗೆ ತುಂಬ ಖುಷಿ ಆಯಿತು ನೋಡಿ. ಅಷ್ಟು ನಮಗೆ ಏನಂತ ಹೇಳಿ ನಾವು ಕಾರ್ ನೋಡ್ಲಿಕ್ಕೆ ಬರೋದು, ರಿಸಲ್ಟ್ ಬರೋದು ಎಲ್ಲ ಖುಷಿ. ಮತ್ತೆ ಫೇಸ್ಬುಕ್ ಅಲ್ಲಿ 50K ಎಲ್ಲ ಖುಷಿ. ಇವತ್ತೆಲ್ಲ ಸಂತೋಷದ ವಿಚಾರಗಳೇ ನಮಗೆ. ಕಂಗ್ರ್ಯಾಚುಲೇಷನ್. ನಾವು ತಂದೂರ್ ಫ್ಯಾಮಿಲಿ ಲಾಂಚ್. ಫ್ರೆಂಡ್ಸ್, ನಮಗೆ ಇವತ್ತು ದೇವರ ಆಶೀರ್ವಾದದಲ್ಲಿ 3 ಗುಡ್ ನ್ಯೂಸ್ ಬಂದಿದೆ. 3 ಗುಡ್ ನ್ಯೂಸ್. ಅಂದರೆ ಇವತ್ತು ಭರ್ಜರಿ ಪಾರ್ಟಿ. ಹಾಗೆ ನಾವು ಇಲ್ಲಿ ಬಂದಿದ್ದೇವೆ, ಒಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಕೇಳಿಕೆಲ್ಲ ತುಂಬ ಮ್ಯೂಸಿಕ್ ಎಲ್ಲ ಉಂಟು. ನಮ್ಮ ಫ್ಯಾಮಿಲಿಗೆ ತುಂಬ ಸಂತೋಷದ ವಿಷಯ. ನನ್ನ ದೊಡ್ಡ ಮಗಳು 4ನೇ ವರ್ಷ ವೈದ್ಯಕೀಯ ಶಿಕ್ಷಣದಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾಳೆ. ಹಾಗಾಗಿ ನಮ್ಮೆಲ್ಲರಿಗೂ ತುಂಬ ಖುಷಿ ಫ್ರೆಂಡ್ಸ್. ನಾವಿಲ್ಲಿ ಬೇರೆ ವೆರೈಟಿ ಫುಡ್ ಅನ್ನು ತಕೊಂಡಿದ್ದೇವೆ. ತುಂಬ ಟೇಸ್ಟ್ ಉಂಟು. ಮತ್ತೆ ಇಲ್ಲಿನ ಫುಡ್ ಅಂತ ಹೇಳೋದು ಬೇಡ, ನಂಬರ್ 1 ಅಂತಾನೆ ಹೇಳ್ಬಹುದು. ಗಮ್ಮತ್ತಾಯ್ತಾ?
ನೋಡಿ ನಾ ಮತ್ತು ಡ್ಯಾಡಿ ಈಗ ಪರ್ಚೇಸಿಂಗ್ಗೆ ಬಂದಿದ್ದೀವಿ. ಅವ್ರು ಐಸ್ ಕ್ರೀಮ್ ತೆಗಿತಿದ್ದಾರೆ. ಕಾಜು ಮಲೈ, ಮಸ್ಕ್ ಮೆಲನ್, ಮತ್ತೆ ಇನ್ನೊಂದು ಯಾವ್ದು ತೆಗಿದೆ ಸಾಕಾ? ಹಾಂ ನೋಡಿ ಡ್ಯಾಡಿಗೆ ನಮಗೆ ಕಬ್ಬಿನ ಜ್ಯೂಸ್ ತಂದು ಕೊಟ್ಟರು. ಮತ್ತೆ ಪಾಪ್ಕಾರ್ನ್ ಸಹ ತೆಗೆದಿದ್ದಾರೆ. ಅವರ ಕೈಯಲ್ಲಿ ಉಂಟು, ಈಗ ಅವರು ಪೇ ಮಾಡ್ತಿದ್ದಾರೆ. ಈ ಒಂದು ಸಂತೋಷದೊಂದಿಗೆ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.